ಉದ್ಯೋಗಕ್ಕಾಗಿ ವಿದ್ಯಾವಂತ ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೆದ್ದಿದೆ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಯುವಕರು ಬೀದಿಗಿಳಿದಿದ್ದಾರೆ. ನೇಮಕಾತಿ ಕಿಚ್ಚು ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ. ಇನ್ನು ಈ ನೇಮಕಾತಿ ಭರ್ತಿ ವಿಚಾರ ರಾಜಕೀಯ ನಾಯಕರ ಬಡಿದಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಜಕೀಯ ಜಟಾಪಟಿಗೆ ಕಾರಣವಾಯಿತು ನೇಮಕಾತಿ ಕಿಚ್ಚು. ನಿರುದ್ಯೋಗಿ ಯುವಕರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಎಂದ ಡಿಕೆಶಿ. ನೇಮಕಾತಿ ವಿಚಾರದಲ್ಲಿ ಕೈ ಕೇಸರಿ ನಾಯಕರ ಮಧ್ಯೆ ವಾರ್. ಸರ್ಕಾರಿ ಉದ್ಯೋಗಕ್ಕಾಗಿ ಧಾರವಾಡದಲ್ಲಿ ಯುವಕರು ನಡೆಸಿದ ಹೋರಾಟ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸರ್ಕಾರದಲ್ಲಿ ಖಾಲಿ ಇರುವ 2,80,000 ಹುದ್ದೆಗಳನ್ನು ಭರ್ತಿ ಮಾಡುವ ವಿಚಾರ ಇದೀಗ ಬಿಜೆಪಿ ಕಾಂಗ್ರೆಸ್ ಮಧ್ಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಕಳೆದ 2.5 ವರ್ಷಗಳಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನು ವಿವಿಧ ಇಲಾಖೆಗಳಲ್ಲಿ ಮಾಡಲಾಗಿದೆ ಎಂದಿದ್ದಾರೆ. ಒಳ ಮೀಸಲಾತಿಯ ಕಾರಣ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗಿದೆ. ಪ್ರಸ್ತುತ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗುವುದೆಂದು ಭರವಸೆ ನೀಡಿದ್ರು. ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ 3 ವರ್ಷಗಳಲ್ಲಿ ಭರ್ತಿ ಮಾಡಿರುವುದು ಕೇವಲ 8,000. ಸರ್ಕಾರ ಹೇಳುತ್ತಿರುವುದಲ್ಲ ಸುಳ್ಳು ಮಾಹಿತಿ ಎಂದು ಕಿಡಿಕಾರಿದ್ರು. ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭರವಸೆ. ಉದ್ಯೋಗ ಕೊಡ್ತೀವಿ, ಬಟ್ ಒಳ ಮೀಸಲಾತಿ ಕಾರಣದಿಂದ ಕೊಡಕ್ಕಾಗಲಿಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ. ಈ ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡ್ತೀನಿ ನಾನು. ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ 1 year. ನಾನು ಹೇಳ್ತಾ ಇಲ್ಲ. ಇನ್ನು ಡಿಸಿಎಂ ಡಿಕೆ ನಾವು ಹಗರಣ ಮುಕ್ತ ನೇಮಕಾತಿ ಮಾಡ್ತೇವೆ. ಸಂಪುಟದಲ್ಲಿ ನೇಮಕಾತಿ ಭರ್ತಿ ಬಗ್ಗೆ ಚರ್ಚೆ ಮಾಡಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಕೊಡ್ತೇವೆ ಅಂತ ಡಿಸಿಎಂ ಡಿಕೆಶಿ ಉದ್ಯೋಗಾಂಕ್ಷಿಗಳಿಗೆ ಭರವಸೆ ನೀಡಿದ್ದಾರೆ. ಇತ್ತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದಲ್ಲಿ 2.85 ಲಕ್ಷ ಹುದ್ದೆಗಳು ಖಾಲಿ ಇದ್ರೂ ನೇಮಕಾತಿ ಮಾಡ್ತಿಲ್ಲ. ರಾಜ್ಯ ಸರ್ಕಾರ ನಿರುದ್ಯೋಗಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಸರ್ಕಾರ ಕನ್ಫ್ಯೂಸ್ ಸರ್ಕಾರ ಅಂತ ಕಿಡಿಕಾರಿದ್ರು. ನೀವು ಯುವ ನಿಧಿ 600 ಕೋಟಿ ಅಂತ ಹೇಳಿದಿರಿ, ಒಬ್ಬರಿಗೂ ಸೇರ್ತಾ ಇಲ್ಲ. ಎಲ್ಲ ಕಿರ್ಚಾಡ್ತಿದ್ರು. ನಿನ್ನೆ ನಾನು ಧಾರವಾಡ ಹೋಗಿದ್ದೆ. 2,84,000 ಹುದ್ದೆಗಳನ್ನು ನೀವು ತುಂಬಿಲ್ಲ ಅಂದ್ರೆ ಅಷ್ಟು ಜನಗೂ ಯುವ ನಿಧಿ ಕೊಡಬೇಕಾಗಿತ್ತಲ್ಲ. ಕೆಲವು ರಿಸರ್ವೇಶನ್ ಪಾಲಿಸಿಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಹಿಂದೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಪಾಪ ಅವ್ರೇನು ಮಾಡಕ್ ಆಗ್ಲಿಲ್ಲ, ಬಟ್ ಬಹಳ ಸ್ಕ್ಯಾಂಡಲ್ಗಳು ಆಗ್ಬಿಡ್ತವೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ನಾವು ಸ್ಕ್ಯಾಂಡಲ್ಲೆಸ್ ಮಾಡಬೇಕು ಅಂತ, ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ. ಒಟ್ಟಾರೆ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರು ನಡೆಸಿದ ಹೋರಾಟ ಪ್ರತಿಭಟನೆಯ ಕಿಚ್ಚು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. ಇತ್ತ ಈ ಸರ್ಕಾರ ಜನರ ಮುಂದೆ 40,000 ಹುದ್ದೆ ಭರ್ತಿ ಮಾಡಿದ್ದೇವೆ ಎಂದು ಹಸಿ ಸುಳ್ಳು ಹೇಳ್ತಿದೆ. ಇದು ನಿರುದ್ಯೋಗಿ ಯುವಜನತೆಗೆ ಮಾಡ್ತಿರುವ ನೇರ ವಂಚನೆ ಎಂದು ಬಿಜೆಪಿ ಆರೋಪಿಸಿದೆ. ಏನೇ ಇರಲಿ, ವಿದ್ಯಾರ್ಥಿ ಸಮೂಹ ದಂಗೆ ಏಳುವ ಮುನ್ನ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿ ಕರೆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ನಂಬಿಕೆ ಬರಲಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.